ಪೇಮೆಂಟ್ ಆಫ್ ವೇಜಸ್ ಆಗಿರ್ಬೋದು, ಮಿನಿಮಮ್ ವೇಜಸ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೇ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಆಗುತ್ತೆ. ಇದಾದಾಗ ಲಾಭ ಅಂತೂ ಇದೆ. ಓಕೆ, ಇಬ್ರಿಗೂ ಲಾಭ ಇದೆ, ಯಾಕಂದ್ರೆ ಸರಳೀಕರಣ ಹಾಗೆ ಆಗುತ್ತೆ. ಆಗ ಕಂಪ್ಲೈನ್ಸ್ಗೂ ಈಸಿ ಆಗುತ್ತೆ, ಮತ್ತೆ ಅದರಿಂದ ಉದ್ಭವ ಆಗುವಂತ ಪ್ರಾಬ್ಲಮ್ಗಳನ್ನ ರಿಸಾಲ್ವ್ ಮಾಡೋದಕ್ಕೂ ಈಸಿ ಆಗುತ್ತೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಲ್ದಾಡಿಸುವಂಥದ್ದು ತಪ್ಪುತ್ತೆ. ಸೊ ಇದರಿಂದ ನನ್ನ ಪ್ರಕಾರ ಇದೊಂದು ಸ್ವಾಗತಾರ್ಹ ಸ್ಟೆಪ್ ಅಂತ ಹೇಳ್ತೇನೆ. ಮತ್ತೆ ಆಗಿನ ಕಾಲಕ್ಕೂ ಅಂದ್ರೆ ಅವಾಗಿದ್ದಂತಹ ಏನು 1947 ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಇರ್ಬೋದು, ಪೇಮೆಂಟ್ ಆಫ್ ವೇಜಸ್ ಆಕ್ಟ್ 36 ಅಲ್ಲಿತ್ತು, ಟ್ರೇಡ್ ಯೂನಿಯನ್ಸ್ ಆಕ್ಟ್ 24 ಅಲ್ಲಿತ್ತು. ಸೊ ಇದೆಲ್ಲ ನೋಡಿದ್ರೆ ಅವಾಗಿನ ಕಾಲಕ್ಕೆ ತಕ್ಕನಾಗಿ ಅದನ್ನ ಮಾಡಿದ್ದಾರೆ. ಸೊ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಬದಲಾದ ಪರಿಸ್ಥಿತಿ ಅದು ಕೂಡ ನಾವು ಒಂದು ಏನು ಆನ್ಸರ್ ಅನ್ನ ಕೊಡ್ಬೇಕಾಗುತ್ತೆ ಈ ತರ ಕಾಯ್ದೆಗಳಿಂದ. ಮತ್ತೆ ಈಗಿನ ಕಾರ್ಮಿಕ ವರ್ಗದಲ್ಲಿ ಮತ್ತೆ ಮ್ಯಾನೇಜ್ಮೆಂಟ್ ಇಬ್ಬರದು ಆಬ್ಜೆಕ್ಟಿವ್ಸ್ ಕೂಡ ಚೇಂಜ್ ಆಗಿದೆ ಅವಾಗಿದ್ದಕ್ಕಿಂತ. ಸೊ ಅದನ್ನೆಲ್ಲ ನೋಡಿದ್ರೆ ಈ ಒಂದು ಕೋಡ್ಸ್ ಏನ್ ತರಕ್ಕೆ ಹೊರಟಿದ್ದಾರೆ ಅದು ಒಂದು ವೆಲ್ಕಮ್ ಸ್ಟೆಪ್ ಅಂತ ನಾನು ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರು ನಮ್ಮ HR ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಸೊ ಈ 4 ಸಂಹಿತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾವ ರೀತಿ ನಮ್ಮ ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ಹೆಲ್ಪ್ ಆಗ್ಬೋದು? ಉತ್ತರ ಕೊಡಬೇಕು. ಪ್ರಥಮವಾಗಿ ಪುಲಿಯಾನಿ ಅಂಡ್ ಪುಲಿಯಾನಿ ಅಥವಾ ಗೀತಾ ಪಬ್ಲಿಕೇಶನ್ ಇಲ್ಲ ಅಂತ ತಿಳ್ಕೊಂಡು ಉತ್ತರ ಕೊಡಬೇಕು. ನಾವು ಕ್ಷಮೆ ಕೋರಬೇಕು. ಯಾಕಂತ ಹೇಳಿದ್ರೆ 26 ಪುಸ್ತಕಗಳನ್ನ ಪಡ್ಕೋಬೇಕಾದ್ರೆ 4 ಪುಸ್ತಕಗಳಲ್ಲಿ ಎಲ್ಲ ಕಾನೂನುಗಳು ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಉತ್ತಮವಾಗಿ ಸರಳೀಕರಣವಾಗಿದೆ. ಯಾಕಂದ್ರೆ ಎಷ್ಟೋ ಸಲ ಯೋಚನೆ ಮಾಡ್ತೀವಿ ನಾವು, ಡಿಫರೆನ್ಸ್ ಆಗಿದೆ ಅಲ್ಲಿ ನಮ್ಮ ರೀತಿಯ ಕ್ಲಾರಿಟಿ ಇಲ್ಲ ಅಂತ. ವಾಟ್ ಈಸ್ ರಿಯಲ್ ವೇಜಸ್, ನಿಜವಾದ ವ್ಯಾಖ್ಯೆ ಏನು ಅಂತ ಕೇಳಿದ್ರೆ ಹಲವಾರು ಕಡೆಗಳಲ್ಲಿ ರೆಫರೆನ್ಸ್ ಮಾಡಬೇಕಾಗುತ್ತೆ. ಇವತ್ತು ನನ್ನ ಪ್ರಕಾರ ಈ ಸರಳೀಕರಣದಿಂದಾಗಿ ಖಂಡಿತವಾಗಲೂ ಆಡಳಿತ ವರ್ಗಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ನಮ್ಮ ನಿರ್ಧಾರಗಳನ್ನು ತಿಳಿಸುವಂತ ಅವಕಾಶಗಳು ಮೊದಲನೇದಾಗಿ ಖಂಡಿತವಾಗಿ ಸರಿಯಾಗಿದೆ. ನಮ್ಮಂತ ವೃತ್ತಿನಿರತರಿಗೆ 26 ಪುಸ್ತಕಗಳನ್ನು ಅಥವಾ ಸುಮಾರು 26 ಕಾಯ್ದೆಗಳನ್ನು ಒಂದೇ ಪುಸ್ತಕದಲ್ಲಿ ಕೊಟ್ಟಾಗ ಅದನ್ನು ಬಿಡಿಸಿ ಹುಡುಕೋ ಕಷ್ಟಗಳು ತಪ್ಪಿ ಸರಿಯಾದ ರೀತಿಯ ವ್ಯಾಖ್ಯೆಗಳು ಸಿಗ್ತವೆ. ಸರಳೀಕರಣ ಖಂಡಿತ ಉತ್ತಮ ರೀತಿಯಲ್ಲಾಗಿದೆ. ಎರಡನೇದಾಗಿ ಈಗ ವಿದ್ಯಾರ್ಥಿಗಳಿಗೆ ನೋಡಿದ್ರೆ ನಾವೇ ನಮ್ಮ MSW ಮಾಡಿದಾಗ ಬೇರೆ ಹಿಡ್ಕೊಂಡು ಓಡಾಡ್ತಾ ಇದ್ವಿ. ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಎಲ್ಲಿ ಓದಬೇಕು ಗೊತ್ತಾಗ್ತಾ ಇರಲಿಲ್ಲ. ಅಂಡ್ ಪ್ರತಿಯೊಂದು ಒಂದು ಕಾನೂನನ್ನು ತಗೊಂಡು ಅದನ್ನು ಮತ್ತೊಂದಕ್ಕೆ ನಾವು ಅದನ್ನು ಕಂಪೇರ್ ಮಾಡಿದಾಗ ಖಂಡಿತವಾಗ್ಲೂ ತುಂಬಾ ಗ್ಯಾಪ್ಗಳು ಬರ್ತಾ ಇದೆ. ಈ ನನ್ನ ಸರಳೀಕರಣದಿಂದಾಗಿ ಖಂಡಿತವಾಗ್ಲೂ ನಮ್ಮಂತ ವೃತ್ತಿನಿರತರಿಗೆ ಅಥವಾ ಮುಂಬರುವ ವೃತ್ತಿನಿರತರಿಗೆ ಉತ್ತಮವಾದ ಒಂದು ದಾರಿ ಸಿಕ್ಕಿದೆ ನನ್ನ. ಮತ್ತು ಆರ್ಥಿಕ ಪ್ರಗತಿಗೆ ಪ್ರೇರಕವಾಗಿದೆಯೋ? ಇದು ಸರ್ಕಾರ ಹೇಳುತ್ತೆ ಇದು ಪ್ರೇರಕವಾಗಿದೆ ಅಂತ, ಆದ್ರೆ ನಿಮ್ಮ ಅಭಿಪ್ರಾಯವೇನು, ನಿಮ್ಮ ದೃಷ್ಟಿಕೋನ? ನಮ್ಮ ಭಾರತ ದೇಶದಲ್ಲಿ ಸಂಘಟಿತ ಕಾರ್ಮಿಕ ವರ್ಗದವರು ಮತ್ತು ಅಸಂಘಟಿತ ಕಾರ್ಮಿಕ ವರ್ಗದವರನ್ನು ನೋಡಿದಾಗ ಟೋಟಲಿ ಒಂದು 50 ಕೋಟಿ ಕಾರ್ಮಿಕ ವರ್ಗದವರಿದ್ದಾರೆ ಅಂತ ಅಂದಾಜಿಸಲಾಗುತ್ತೆ. 55 ಕೋಟಿಯಷ್ಟು ಅಸಂಘಟಿತ ಕಾರ್ಮಿಕ ವರ್ಗದವರಿದ್ದಾರೆ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ನಾವು ನೋಡಿದಾಗ ಅಸಂಘಟಿತ ಕಾರ್ಮಿಕ ವರ್ಗದವರಿಗೆ ಈ ಕಾನೂನಿನ ಸಲಹೆ ಕೈಗೆ ನಿಲ್ಲೋದಿಲ್ಲ, ಅದರ ಅರಿವು ತಿಳುವಳಿಕೆ ಇರೋದು. ಈ ಹೊಸ 29 ಕಾನೂನುಗಳು ಏನು 4 ಕಾರ್ಮಿಕ ಸಮಿತಿಗಳಾಗಿ ವಿಂಗಡಿಸಲಾಗಿದೆ, ಇದರಲ್ಲಿ ಎರಡು ಪಾಯಿಂಟ್ಸ್ ಅವರಿಗೆ ಸಹಾಯಕವಾಗಿದೆ. ಒಂದು ಮಿನಿಮಮ್ ವೇಜ್, ಯಾವುದು ಕನಿಷ್ಠ ವೇತನ. ಎರಡನೇದಾಗಿ ಭವಿಷ್ಯ ನಿಧಿ ಇರ್ಬೋದು, ಪಿಂಚಣಿ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ಭದ್ರತೆ ಇರ್ಬೋದು, ಜೊತೆಗೆ ಔದ್ಯೋಗಿಕ ಸಂರಕ್ಷಣೆ ಮತ್ತು ಆರೋಗ್ಯ, ಇದ್ರ ಕಡೆಗೂ ಗಮನ ಕೊಟ್ಟಿದೆ ಹೊಸ ಕಾರ್ಮಿಕ ಸಮಿತಿಗಳು. ಜೊತೆಗೆ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಇವೆಲ್ಲದನ್ನು ಸುಧಾರಿಸಿಕೊಂಡು ಇದು ಒಬ್ಬ ಕಾರ್ಮಿಕ ವರ್ಗದವರಿಗೆ, ಅದು ಅಸಂಘಟಿತ ಇರ್ಬೋದು ಸಂಘಟಿತ ಇರ್ಬೋದು, ಅವರ ಒಂದು ಸಾಮಾಜಿಕ ಜೀವನ ಮೌಲ್ಯವನ್ನು ಇಂಪ್ರೂವ್ ಮಾಡಿಕೊಂಡು ವೃದ್ಧಿಸಿಕೊಂಡು ಅವರು ಸಮಾಜದಲ್ಲಿ ಗೌರವಯುತವಾಗಿ ಬಾಳೋದಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ನಾನು ಒಂದು ಅನ್ಕೋತೀನಿ. ಆ ಮೂಲಕ ಆರ್ಥಿಕ ಪ್ರಗತಿಗೆ ಸಹಾಯಕಾರಿಯಾಗುತ್ತೆ. ಜೊತೆಗೆ ಒಬ್ಬ ಉದ್ಯೋಗದಾತನಿಗೆ ಏನಾಗುತ್ತೆ ಅಂದರೆ, ಎಂಪ್ಲಾಯರ್ ಅವನು ಒಂದು ಕಾಂಪಿಟೆನ್ಸ್ನಿಗೆ ಬಿಸ್ನೆಸ್ ಮಾಡಬೇಕು ಅಂತ ನೋಡ್ತಿರ್ತಾರೆ, ಅವರಿಗೆ ಒಂದು ಈಸ್ ಆಫ್ ಬಿಸ್ನೆಸ್ ಆಗುತ್ತೆ. ಇದರಿಂದ ಅವರು ಮತ್ತೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡ್ತಾರೆ. ಜೊತೆಗೆ ಹೊಸ ಕಂಪನಿಗಳು ಹೂಡಿಕೆ ಮಾಡಲು ನೋಡ್ಬೋದು ಭಾರತ ದೇಶದಲ್ಲಿ.
ಜೊತೆಗೆ ಉದ್ಯೋಗ ಸೃಷ್ಟಿನೂ ಆಗುತ್ತೆ, ದೇಶದ ಪ್ರಗತಿನೂ ಆಗುತ್ತೆ. ವಿರೋಧ ಮಾಡ್ತಾರ? ಆಯ್ತು, ನಾನು ಲೀಡರ್ ವಿರೋಧ ಮಾಡ್ತೀನಪ್ಪ. ನೀವು ಹೇಳಿದ್ದು ಒಳಗೊಳ್ಳುವಿಕೆ ಇಲ್ಲದೇ ಇರೋದ್ರಿಂದ ವಿರೋಧ ಮಾಡ್ತಾ ಇದ್ದಾರೆ, ನಮ್ಮನ್ನು ಇನ್ವಾಲ್ವ್ ಮಾಡಿಲ್ಲ ಅನ್ನೋದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಪ್ರೀವಿಯಸ್ ಪ್ರಶ್ನೆ. ನಾನು ಅವಾಗ ನೀವು ಮೊದಲು ಕೇಳಿದಂಥ ಜನರಲ್ ಕ್ವಶನ್ಗೆ ನಾನು ಜನರಲ್ ಆನ್ಸರ್ ಮಾಡಿದ್ದೀನಿ, ಪ್ರಕ್ರಿಯೆ ಏನು ಅಂತ ಪ್ರಜಾಪ್ರಭುತ್ವದಲ್ಲಿ. ಈಗ ಸ್ಪೆಸಿಫಿಕ್ ಕ್ವಶನ್ಗೆ ಸ್ಪೆಸಿಫಿಕ್ ಆನ್ಸರ್ ಮಾಡ್ತಾ ಇದ್ದೀನಿ. ಆರ್ಥಿಕ ಪ್ರಗತಿ ಆಗುತ್ತೆ, ಓಕೆ. ಆರ್ಥಿಕ ಪ್ರಗತಿ ನಿಜವಾಗ್ಲೂ ಆಗುತ್ತೆ ಕಾರ್ಮಿಕ ಸಂಹಿತೆಗಳಿಂದ? ನೀವು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ತಂದು HR ಮ್ಯಾನೇಜರ್ಗಳು 3 ವರ್ಷ ಮಾತ್ರ ಕೆಲಸ ಮಾಡಬೇಕು, 4ನೇ ವರ್ಷ ನೀವು ಬೇರೆ ಕಡೆ ಕೆಲಸ ಹುಡುಕೊಡ್ಬೇಕು ಅಂದ್ರೆ ಆರ್ಥಿಕ ಪ್ರಗತಿ ಆಗುತ್ತಾ? ದಯವಿಟ್ಟು ನೀವು ಇನ್ವೆಂಟ್ರೀಸ್ ನೋಡಿ, ಮಾರುತಿ ಸುಜುಕಿ ಕಂಪನಿಲಿರೋದನ್ನ, ಹೋಂಡಾ ಕಂಪನಿಲಿರೋ ಇನ್ವೆಂಟ್ರೀಸ್ ನೋಡಿ, ಹೀರೋ ಕಂಪನಿಲಿರೋ ಇನ್ವೆಂಟ್ರೀಸ್ ನೋಡಿ. ಏನ್ ಹೇಳ್ತಿದ್ದಾರೆ? ದೇ ಹ್ಯಾವ್ ಟು ಗೋ ಫಾರ್ ಬ್ಲಾಕ್ ಪೊಸಿಷನ್ಸ್. ಇನ್ನು ಅದು 45 ದಿವಸಕ್ಕಿಂತ ಜಾಸ್ತಿ ಇನ್ವೆಂಟ್ರೀಸ್ ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ. 7.5 ಲಕ್ಷ ಕಾರ್ಗಳು ಶೋರೂಮ್ಗಳಲ್ಲಿದ್ದಾವೆ. ಯಾಕೆ ಮಾರಾಟ ಆಗ್ತಾ ಇಲ್ಲ? ಕೊಳ್ಳೋ ಶಕ್ತಿ ಬೇಕು. ನೀವು ಪರ್ಮನೆಂಟ್ ಆಗಿ 60 ವರ್ಷದವರೆಗೂ ಕೆಲಸದಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ನೀವು ಲೋನ್ ತಗೋತೀರಿ, EMI ಕಟ್ತೀವಿ ಅಂತ ಕಾರ್ ತಗೋತೀರಾ, ಮನೆ ಕಟ್ತೀರಾ. 3 ವರ್ಷ ಮಾತ್ರ ನಿಮ್ ಕೆಲಸ ಅಂದ್ರೆ ಯಾರು ಧೈರ್ಯ ಮಾಡ್ತೀರಾ ಮನೆ ಕಟ್ಟಲಿಕ್ಕೆ? ಯಾರು ಧೈರ್ಯ ಮಾಡ್ತೀರಾ ಕಾರ್ ತಗೊಳ್ಳಿಕ್ಕೆ? ಯಾರು ಕೊಡ್ತಾರೆ ನಿಮಗೆ ಲೋನ್ನ? ಆರ್ಥಿಕ ಪ್ರಗತಿ ಹೆಂಗಾಗುತ್ತೆ? ಪ್ರಶ್ನೆ ಇದೆ. ಇನ್ನು ಹಕ್ಕುಗಳನ್ನು ಕಾಪಾಡೋದಾಗಿದ್ದರೆ ನಿಶ್ಚಿತ ಕಾಲಾವಧಿಯ ಕಾರ್ಮಿಕರನ್ನ ನೀವು ಲೀಗಲೈಸ್ ಮಾಡಬೇಕು. ಅವರಿಗೆ 60 ವರ್ಷದವರೆಗೂ ಕೆಲಸ ಇರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿದ್ರೆ ಕೆಲಸಗಾರನೂ ಗ್ಯಾರಂಟಿ ಇರಲ್ಲ, ಮಾಲೀಕನೂ ಗ್ಯಾರಂಟಿ ಇರಲ್ಲ ಅನ್ನುವಂಥ ಸಂದರ್ಭ ತಂದ್ಬಿಟ್ಟು IR ಚೆನ್ನಾಗಿರುತ್ತಾ? ಮಾರುತಿ ಸುಜುಕಿಲಿ ಯಾಕೆ ಗಲಾಟೆ ಆಯಿತು? ವೆಸ್ಟರ್ನ್ ಕಂಪ್ನಿಲಿ ಯಾಕೆ ಗಲಾಟೆ ಆಯಿತು? IR ಹೇಗಿರುತ್ತೆ? ಕಾರ್ಮಿಕ ಸಂಬಂಧ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹಕ್ಕನ್ನು ಕೊಡಲಿಲ್ಲ ಅಂದ್ರೆ, ಹಕ್ಕನ್ನು ಕೊಡಬೇಕು, ಹಕ್ಕನ್ನು ಗೌರವಿಸಬೇಕು, ಅವಾಗಲೇ ಉಳಿಯಕ್ಕೆ ಸಾಧ್ಯ. ಇನ್ನೊಂದು ಹೇಳೋಣ, ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅನ್ನೋದು ಮಿನಿಮಮ್ ವೇಜಸ್ ಆಕ್ಟಲ್ಲಿ ಇತ್ತ ಸರ್? ಇರಲಿಲ್ಲ. 96ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಟ್ ವಾಸ್ ಅನ್ ಎಕ್ಸಿಕ್ಯೂಟಿವ್ ಡಿಸಿಷನ್ ಮೇಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಟ್ ದಟ್ ಟೈಮ್. ಈಗ ಅದು ಇಟ್ ಇಸ್ ಬಿನ್ ಲೀಗಲೈಸ್ಡ್, ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತ. ಎಷ್ಟು ಹೇಳ್ತಾರೆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್? 173 ರೂಪಾಯಿ. 173 ರೂಪಾಯಿ ಒಂದು ದಿನಕ್ಕೆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತ ಇಟ್ಕೊಂಡು ಅದಕ್ಕಿಂತ ಕಡಿಮೆ ಕೊಡಬಾರ್ದು ಸಂಬಳ ನೀವು ಅಂತ ಹೇಳ್ಬಿಟ್ಟು, ಇದುವರೆಗೂ ನಮ್ಮ ದೇಶದಲ್ಲಿ ಇದ್ದಿದ್ದೇನು? ಮಿನಿಮಮ್ ವೇಜಸ್ ಕೋಡ್ ಬರೋದವರೆಗೂ ಮುಂಚಿತವಾಗಿ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಇರಲಿಲ್ಲ. ಮಿನಿಮಮ್ ವೇಜಸ್ ಇತ್ತು, ಫೇರ್ ವೇಜಸ್, ಲಿವಿಂಗ್ ವೇಜಸ್ ಬಿಡಿ, ಕಾನ್ಸ್ಟಿಟ್ಯೂಷನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇತ್ತು. 75 ವರ್ಷ ಆಗಿದೆ, ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಕೋಡ್ ತರುವಾಗ 2019, ಎಷ್ಟು ವರ್ಷ ಆಗಿತ್ತು ಸ್ವತಂತ್ರ ಬಂದು, ಸಂವಿಧಾನವನ್ನು ಅಂಗೀಕರಿಸಿಕೊಂಡು? ಫೇರ್ ವೇಜಸ್ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಕಾನೂನು ಇಲ್ಲ, ಲಿವಿಂಗ್ ವೇಜಸ್ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಕಾನೂನು ಇಲ್ಲ. ಈಗಲೂ ಮಿನಿಮಮ್ ವೇಜಸ್ ಇಟ್ಕೊಂಡಿದ್ದೀವಿ. ಮಿನಿಮಮ್ ವೇಜಸ್ ಕ್ಯಾಲ್ಕುಲೇಷನ್ ಅಲ್ಲಿ ಏನ್ ಮಾಡ್ತೀರಿ ನೀವು? ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಶಾಸನಬದ್ಧವಾದಂತ ಕರ್ತವ್ಯ ನಮ್ಮದು. ಆದರೆ ಮಿನಿಮಮ್ ವೇಜಸ್ ಕ್ಯಾಲ್ಕುಲೇಷನ್ ಅಲ್ಲಿ ಅಪ್ಪ ಅಮ್ಮ ಇಲ್ಲ, ಗಂಡ ಹೆಂಡತಿ 2 ಮಕ್ಕಳು ಮಾತ್ರ ಇರೋದು. ಹೇಗೆ ನೋಡ್ಕೋತೀವಿ? ಸುಪ್ರೀಂ ಕೋರ್ಟ್ ಹೇಳಿದೆ, ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅಂದ್ರೆ ಐ ವಾಂಟ್ ಎ ರೈಟ್ ಟು ಗೆಟ್ ಎ ಡೈವರ್ಸ್ ಫ್ರಮ್ ಮೈ ವೈಫ್. ಆದ್ರೆ ಅಪ್ಪ ಅಮ್ಮನ ನೋಡ್ಕೊಳ್ಳಿಕ್ಕೆ ನಮ್ಮ ಮಿನಿಮಮ್ ವೇಜಸ್ ಕ್ಯಾಲ್ಕುಲೇಷನ್ ಇಲ್ಲ, ಕಾಂಪೋನೆಂಟ್ ಇಲ್ವೇ ಇಲ್ಲ. ಸೊ ಡು ಯು ಥಿಂಕ್ ದಟ್ ವೇಜಸ್ ಕೋಡ್ ಹ್ಯಾಸ್ ಡನ್ ಜಸ್ಟಿಸ್? ಎಲ್ಲಿ ಮಾಡಿದೆ? ಈ ದೇಶದಲ್ಲಿ ಈಗಲೂ ಕೂಡ ಗೌರವಧನ ಆಧಾರಿತವಾಗಿ ಕೆಲಸ ಮಾಡ್ತಕ್ಕಂಥ ಕೋಟ್ಯಾಂತರ ಜನ ಇದ್ದಾರೆ. ಅವರ ಗೌರವಧನವನ್ನ ವೇಜಸ್ ಅಂತ ಹೇಳಿ ಪರಿಗಣಿಸಬೇಕು. ಯು ಶುಡ್ ಬ್ರಿಂಗ್ ದಟ್ ಇನ್ ಟು ದಿ ಡೆಫಿನೇಷನ್ ಆಫ್ ಆಂಬಿಟ್ ಆಫ್ ವೇಜಸ್ ಅಂತ ಹೇಳಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ರೆಕಮೆಂಡ್ ಮಾಡಿದೆ. ಅದರಲ್ಲಿ ಎಂಪ್ಲಾಯರ್ ಯಾರು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಆ ಎಂಪ್ಲಾಯರ್ಸ್ ರೆಡಿ ಇಲ್ಲ, ಇನ್ನು ಬೇರೆ ಎಂಪ್ಲಾಯರ್ಸ್ ರೆಡಿ ಆಗ್ತಾರಾ?